ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ. ವೀಕ್ಷಕರೇ, ಇಲ್ಲಿ ಸತ್ಯಮ್ಮ ದೇವಿ ನೋಡ್ಬೋದು, ಹಾಗೆ ನಾಗರಾಜರನ್ನು ನೋಡ್ಬೋದು, ಹಾಗೆ ಏಕನಾಥರನ್ನು ನೋಡ್ಬೋದು, ಹಾಗೆ ಜೋಗಿನಾಥೇಶ್ವರನ ಕೂಡ ನೋಡ್ಬೋದು ಇಲ್ಲಿ. ಓಂ ಸತ್ಯಮ್ಮ ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ, ಓಂ ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ಏನು ಗೊತ್ತಾ ವೀಕ್ಷಕರೇ, ಸತ್ಯಮ್ಮ ದೇವಿಯ ಆಶೀರ್ವಾದ ಪಡೆಯೋದು ಹೇಗೆ ಅಂದರೆ, ಆ ದೇವರ ಹೆಸರನ್ನು ಕರಿಬೇಕು ನಾವು. ಸತ್ಯಮ್ಮ ದೇವಿ ನಮಃ, ಸತ್ಯಮ್ಮ ದೇವಿ ನಮಃ, ಸತ್ಯಮ್ಮ ದೇವಿ ನಮಃ, ಸತ್ಯಮ್ಮ ದೇವಿ ನಮಃ, ಹೀಗೆ ಭಕ್ತಿಯಿಂದ ಕರೆದ್ರೆ ಸತ್ಯಮ್ಮ ದೇವಿಯವರು ಆಶೀರ್ವಾದ ಕೊಡ್ತಾರೆ. ಈಗ ನಾವೆಲ್ಲ ಬಂದು ಸತ್ಯಮ್ಮ ದೇವಿ ನಮಃ ಅಂದರೆ, ಬಾ ಮೊಮ್ಮಗನೇ ಏನು ಬೇಕು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಕಾರಣ ಏನಂದರೆ, ಅಮ್ಮನಿಗೆ ಭಕ್ತಿಯಿಂದ ಕರೆಯೋರು ಬೇಕು. ಬಂದು ನಮಸ್ಕಾರ ಮಾಡಿ ಹೋಗ್ಬಿಟ್ರೆ ಸಾಕಾಗಲ್ಲ. ಅರ್ಥ ಆಯ್ತಾ? ಅಮ್ಮನ ಸೇವೆ ಅಂದರೆ ಹಾಗೆ. ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ. ಎಲ್ಲರೂ ಹೇಳಿ, ಶ್ರೀ ಸತ್ಯಮ್ಮ ದೇವಿಯೇ ನಮಃ, ಶ್ರೀ ಸತ್ಯಮ್ಮ ದೇವಿಯೇ ನಮಃ, ಶ್ರೀ ಸತ್ಯಮ್ಮ ದೇವಿಯೇ ನಮಃ, ಶ್ರೀ ಸತ್ಯಮ್ಮ ದೇವಿಯೇ ನಮಃ, ಶ್ರೀ ಸತ್ಯಮ್ಮ ದೇವಿಯೇ ನಮಃ. ಅಲ್ಲೇ ಇರೋದು ಶ್ರೀ ಜೋಗಿನಾಥರು, ಹಾಗೆ ಅಲ್ಲಿ ಶ್ರೀ ನಾಗರಾಜಾಯ ನಮಃ, ನಾಗರಾಜರಿದ್ದಾರೆ. ಹಾಗೆ ಅಲ್ಲಿ ಆ ಕಡೆ ಜೋಗಿನಾಥೇಶ್ವರ. ಎಲ್ಲರೂ ಹೇಳಿ, ಶ್ರೀ ಸತ್ಯಮ್ಮ ದೇವಿಯೇ ನಮಃ, ಶ್ರೀ ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ, ಶ್ರೀ ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ, ಸತ್ಯಮ್ಮ ದೇವಿಯೇ ನಮಃ. ಹಾಗೆ ಸತ್ಯಮ್ಮ ದೇವರ ಆಶೀರ್ವಾದ ಪಡಲಿಕ್ಕೆ ಕರ್ನಾಟಕದಿಂದ ಇಡೀ ಜಗತ್ತಿನ ಜನ ಬಂದಿದ್ದಾರೆ. ಮುಂಬೈ, ಕೇರಳ, ಮಂಗಳೂರು, ಉಡುಪಿ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಜನ ತುಂಬಾ ಇದ್ದಾರೆ ವೀಕ್ಷಕರೇ, ಸತ್ಯಮ್ಮ ದೇವಿಯ ಆಶೀರ್ವಾದ ಪಡಲಿಕ್ಕೆ. ಎಲ್ಲರೂ ಹೇಳಿ, ಸತ್ಯಮ್ಮ ದೇವಿಯೇ ನಮಃ.